ಕಾರವಾರ ನಗರ ವ್ಯಾಪ್ತಿಯಲ್ಲಿ ನಗರಸಭೆಯಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. ಆದರೆ ಕಾಮಗಾರಿಗಳ ವೇಗಕ್ಕೆ ನಗರಸಭೆಯಲ್ಲಿ ಇಂಜಿನಿಯರ್ಗಳ ಕೊರತೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಎಂದು ನಗರಸಭಾ ಸದಸ್ಯ ಗಣಪತಿ ನಾಯ್ಕ್ ದೂರಿದರು. ಶನಿವಾರದಂದು ಕಾರವಾರ ನಗರಸಭೆಯ ಸಭಾಭವನದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ, ನಗರಸಭೆಯಲ್ಲಿ ಇಂಜಿನಿಯರ್ಗಳ ಕೊರತೆ ಇರುವುದರಿಂದ ಕಾಮಗಾರಿಗಳು ವಿಳಂಬವಾಗುತ್ತಿದೆ. ಹೀಗಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಜೊತೆಗೆ ನಗರದ ಅಭಿವೃದ್ಧಿಗೂ ಹಿನ್ನಡೆಯಾಗುತ್ತಿದೆ. ಆದ್ದರಿಂದ ನಗರಸಭೆಗೆ ತಾತ್ಕಾಲಿಕವಾಗಿ 2 ಇಂಜಿನಿಯರ್ಗಳನ್ನ ನೇಮಿಸಬೇಕೆಂದು ಆಗ್ರಹಿಸಿದರು. ನಗರಸಭಾ ಸದಸ್ಯ ಸಂದೀಪ್ ತಳೇಕರ್ ಮಾತನಾಡಿ, ಕಳೆದ ವರ್ಷ ಕಾರವಾರ ನಗರಸಭೆಗೆ 2 ಇಂಜಿನಿಯರ್ಗಳನ್ನ ನೀಡಲಾಗಿದೆ ಎಂದು ಇಲಾಖೆ ಹೇಳುತ್ತದೆ. ಆದರೆ ಈ ಬಗ್ಗೆ ಈವರೆಗೂ ಗಮನಕ್ಕೆ ಬಂದಿಲ್ಲ ಎಂದರು. ಆಗ ಇಂಜಿನಿಯರ್ ಶೈಲಜಾ ಎದ್ದು ನಿಂತು, ನಾನು ಅಂಕೋಲಾ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕಳೆದ 8 ತಿಂಗಳ ಹಿಂದೆ ಕಾರವಾರ ನಗರಸಭೆಯ ಪ್ರಭಾರ ವಹಿಸಲಾಗಿದ್ದು ಇಲ್ಲಿ 2 ದಿನ ಕೆಲಸ ಮಾಡುತ್ತೇನೆ ಎಂದಾಗ ಈ ಬಗ್ಗೆ ಮಾಹಿತಿ ಇಲ್ಲದೆ ನಗರಸಭೆ ಸದಸ್ಯರು ಚಕಿತರಾದ್ರು. ಅವ್ರು ಹೇಳ್ತಾರೆ 1 ವರ್ಷದ ಹಿಂದೆನೇ 2 ಇಂಜಿನಿಯರ್ ಡೆಪ್ಯೂಟ್ ಆಗಿದ್ದಾರೆ. ಅಲ್ಲ 1 ವರ್ಷದಿಂದ ಕಾರವಾರ ನಗರಸಭೆಗೆ 2 ಇಂಜಿನಿಯರ್ ಡೆಪ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವರು ಏನಾಗಿದೆ, ಅವ್ರ ರೆಕಾರ್ಡ್ ಅಲ್ಲಿ ಕಾರವಾರ ನಗರಸಭೆಗೆ ಇಂಜಿನಿಯರ್ ಇದ್ದಾರೆ. ಬಟ್ ಆ ಇಂಜಿನಿಯರ್ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಯಾವ ಸದಸ್ಯರಿಗೂ ಗೊತ್ತಿದ್ರೆ ಹೇಳಿ. 1 ವರ್ಷದಿಂದ ಮೇಡಮ್ ತಾವು ಇಂಜಿನಿಯರ್ ಹೌದಾ? ನೀವು ಇಂಜಿನಿಯರ್ ಹೇಳಿ, ಯಾವಾಗಿಂದ ಇದ್ದೀರಿ? ನನ್ನ ಹೆಸರು ಶೈಲಜಾ ಅಂತ ಹೇಳಿ, ನಾನು ಅಂಕೋಲಾ ಪುರಸಭೆಯಿಂದ ಬರ್ತಾ ಇರೋದು. ವಾರದಲ್ಲಿ 2 ದಿನ ಅಂತ ಡಿಸಿ ಮೇಡಮ್ ಹಾಕಿದ್ದಾರೆ. ಯಾವಾಗಿಂದ ಇದೆ ಮೇಡಮ್ ತಾವು ಇಲ್ಲಿ ಡೆಪ್ಯೂಟ್ ಆಗಿದ್ದು? ನನಗೆ 7-8 ಮಂತ್ ಆಯ್ತು. ನಾನು ವಾರದಲ್ಲಿ 2 ದಿನ ಬರ್ತಾ ಇದ್ದೀನಿ. ಬಟ್ ಅದೇ ಹೋದ ತಿಂಗಳು ಮಾತ್ರ ನಾನು 1 ದಿನ ಬರ್ಲಿಲ್ಲ. ಮುಂದುವರೆದು ನಗರಸಭಾ ಸದಸ್ಯ ಸಂದೀಪ್ ತಳೇಕರ್, ಹಬ್ಬವಾಡ ರಸ್ತೆ ಹೊಂಡ ಮುಚ್ಚುವ ಕಾರ್ಯ ವಿಳಂಬವಾಗುತ್ತಿರಲು ಕಾರಣವೇನು ಎಂದಾಗ ನಗರಸಭಾ ಅಧ್ಯಕ್ಷರು ಮಾತನಾಡಿ, ಈ ರಸ್ತೆ ಕಾಮಗಾರಿಯನ್ನ ಡಿಕೆ ನಾಯ್ಕ್ ಎನ್ನುವವರಿಗೆ 4.10 ಲಕ್ಷ ರೂಪಾಯಿಗೆ ಗುತ್ತಿಗೆ ನೀಡಲಾಗಿದ್ದು ಸೋಮವಾರದಿಂದ ಆರಂಭಿಸಲಾಗುತ್ತದೆ ಎಂದರು. ನಗರಸಭಾ ಸದಸ್ಯ ಗಣಪತಿ ನಾಯ್ಕ್ ಮಾತನಾಡಿ, ಸದಸ್ಯರ ಭಾರೀ ವಿರೋಧಗಳ ನಡುವೆಯೂ ಸುಮಾರು 68 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೂ ಹಣ್ಣು ಮಾರುಕಟ್ಟೆ ನಿರ್ಮಿಸಲಾಗಿತ್ತು. ಆದರೆ ಸದ್ಯ ಇದರಿಂದ ನಗರಸಭೆಗೆ ಆದಾಯ ಕೂಡ ಇಲ್ಲದಾಗಿದ್ದು ಉಗ್ರಾಣವಾಗಿ ಬದಲಾಗಿದೆ. ಇದನ್ನ ಸೀಸ್ ಮಾಡಬೇಕು ಎಂದು ಆಗ್ರಹಿಸಿದ್ರು. ನಗರಸಭಾ ಅಧಿಕಾರಿಗಳು ಮಾತನಾಡಿ, ಹೂ ಹಣ್ಣು ಮಾರುಕಟ್ಟೆಯನ್ನ ಸಂತೆ ಮಾರುಕಟ್ಟೆಯಾಗಿ ಪರಿವರ್ತಿಸಲಾಗುತ್ತದೆ ಎಂದರು. ಈ ವೇಳೆ ಪೌರಾಯುಕ್ತ ಜಗದೀಶ್ ಹುಲಿಗೆಜ್ಜೆ, ನಗರಸಭಾ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್, ಉಪಾಧ್ಯಕ್ಷೆ ಪ್ರೀತಿ ಜೋಶಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮಾಲಾ ಹುಲ್ಸ್ವಾರ, ನಗರಸಭಾ ಸದಸ್ಯರು, ಸಿಬ್ಬಂದಿಗಳು ಇದ್ದರು. ಮತ್ತೆ ನಾವು ಇಷ್ಟೊಂದು ಲೈಟ್ ಹಾಕಬಹುದು, ಇನ್ನೂ ತನಕ ಲೈಟ್ ಇಲ್ಲ. ಯಾಕಂದ್ರೆ ಕೇಳಿ, ಈಗ ನಮ್ದು ವಾರ್ಡಿಗೆ ದೊಡ್ಡ ಪ್ರಾಬ್ಲಮ್. ನಾ ಯಾವ ವಾರ್ಡ್ ನಮ್ದು ವಾರ್ಡಿಗೆ ಪ್ರಾಬ್ಲಮ್ ಆಗ್ತಾ ಹೋಗುದು. ಹೊಸ ಲೈಟ್ ಅವ್ರು ಏನ್ ಮಾಡ್ತಾರೆ, ಅವ್ರು LED ಲೈಟ್ ಆಗಿದ್ರು. ಆ LED ಲೈಟ್ ಅದು ಕೂತು ಏರಿಕೆ ಆಗ್ತಾ ಇರ್ಬೋದು, ಫುಲ್ ಕಂಪ್ಲೀಟ್ ಬಂದಾಗಿದೆ. ಪಾಪ ಅವ್ರು ಮಂಜು ಅವ್ರಿಗೆ ಹೇಳಿದ್ರೆ ಅವ್ರೇನ್ ತಪ್ಪಿಲ್ಲ, ಅವ್ರೇನ್ ಮಾಡೋರು ಆಗೋದಿಲ್ಲ. ಮತ್ತೆ ಅದಕ್ಕೆ ಸರ್ ಮತ್ತೆ ನಾವು ಮತ್ತೆ ನೆಕ್ಸ್ಟ್ ಮೀಟಿಂಗ್ ಬಂದು ಮೊಬೈಲ್ ಹೊಡೆದ ಮಾಡ್ಬೇಡಿ. ಅಂಕೋಲಾ ಪುರಸಭಾ ವ್ಯಾಪ್ತಿಯ ಹೃದಯ ಭಾಗದಲ್ಲಿರುವ ಜೈಹಿಂದ್ ವೃತ್ತದಲ್ಲಿ ಪುರಸಭೆಯವರು ನಿರ್ಮಿಸಿದ ಕಟೌಟ್ಗಳ ಮಧ್ಯೆ ಗಿಡಗಳನ್ನು ಇಟ್ಟು ವಿಶೇಷವಾಗಿ ಹಸಿರನ್ನ ಬೆಳೆಸುವ ಪ್ರಯತ್ನಕ್ಕೆ ಕ್ರೀಡಾ ಪ್ರೇಮಿ ಮಂಜುನಾಥ್ ನಾಯ್ಕ್ ಮುಂದಾಗಿದ್ದಾರೆ. ಈ ಮೊದಲು ಸಹ ಅಂಕೋಲಾ ಪಟ್ಟಣದ ಬಸ್ ನಿಲ್ದಾಣದ ಎದುರುಗಡೆಯ ರಸ್ತೆಯ ಉದ್ಯಾನಕ್ಕಾಗಿ ಇರಿಸಿದ್ದ ಚಿಕ್ಕ ಸ್ಥಳದಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ಪ್ರೇಮ ಸಾದರಪಡಿಸಿದ್ರು. ಈಗಲೂ ಸಹ ಸಾಂಕೇತಿಕವಾಗಿ 12 ಗಿಡಗಳನ್ನು ನೆಟ್ಟು ಈ ಗಿಡಗಳಿಗೆ ನೀರನ್ನ ಹಾಕಿ ಬೆಳೆಸುವ ಜವಾಬ್ದಾರಿಯನ್ನ ಮಂಜುನಾಥ್ ನಾಯ್ಕ್ ತೆಗೆದುಕೊಂಡಿದ್ದಾರೆ. ಎಲ್ಲರೂ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಾಗ ಕಾರ್ಯಕ್ರಮದ ಸಂಘಟಕರು ಒಂದೊಂದು ಗಿಡಗಳನ್ನು ಇಟ್ಟಲ್ಲಿ ಈ ಒಂದು ವೃತ್ತಕ್ಕೆ ವಿಶೇಷ ಶೋಭೆ ಬರುತ್ತದೆ ಎನ್ನುವುದು ಅವರ ಅಭಿಪ್ರಾಯವಾಗಿದೆ. ಈ ಸಂದರ್ಭದಲ್ಲಿ ನ್ಯಾಯವಾದಿ ಉಮೇಶ್ ನಾಯ್ಕ್ ಮಾತನಾಡಿ, ಮಂಜುನಾಥ್ ನಾಯ್ಕ್ನಂತಹ ಯುವಕರು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಪ್ರತಿಯೊಬ್ಬರಲ್ಲಿಯೂ ಪರಿಸರದ ಕುರಿತು ಜಾಗೃತಿ ಮೂಡಬೇಕು. ನಮ್ಮ ಪರಿಸರವನ್ನ ಸ್ವಚ್ಛಂದವಾಗಿಟ್ಟುಕೊಳ್ಳುವ ಪ್ರಯತ್ನವನ್ನ ಎಲ್ಲರೂ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಗಿಡಗಳನ್ನು ನೀಡಿದ ನಿವೃತ್ತ ದೈಹಿಕ ಶಿಕ್ಷಕ ಪ್ರಕಾಶ್ ಕುಂಜಿ,
ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾ ಉಪಾಧ್ಯಕ್ಷ ಪುರುಷೋತ್ತಮ್ ನಾಯ್ಕ್, ಪ್ರಥಮ ದರ್ಜೆ ಗುತ್ತಿಗೆದಾರ ಉಪೇಂದ್ರ ನಾಯ್ಕ್, ಸುರೇಶ್ ಅಸ್ಲಗದ್ದೆ, ಪ್ರಕಾಶ್ ನಾಯ್ಕ್, ದಿಲೀಪ್ ಶಿರೂರು, ಸೂರಜ್ ನಾಯ್ಕ್, ಸತೀಶ್ ನಾಯ್ಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುತ್ತಮುತ್ತಲಿನ ಸಮಾಜ ಸಂಕಷ್ಟದಲ್ಲಿದ್ದಾಗ, ಸಂತ್ರಸ್ತರಾದಾಗ ಮಾನವೀಯ ನೆಲೆಯಲ್ಲಿ ಸ್ಪಂದಿಸುವುದು ಆದ್ಯ ಕರ್ತವ್ಯಗಳಲ್ಲೊಂದಾಗಿದೆ. ನಮ್ಮ ಸೇವೆ ಚಿಕ್ಕದಿರಬಹುದು, ಆದರೆ ನಿಮ್ಮೊಂದಿಗೆ ಭರವಸೆಯಾಗಿ ಯಾವಾಗಲೂ ಇದ್ದೇವೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ಬಾಲಚಂದ್ರ ನಾಯಕ್ ಹೇಳಿದರು. ಅಂಕೋಲಾ ಶಿರೂರು ಗುಡ್ಡ ಕುಸಿತದಲ್ಲಿ ಮನೆ ಮಠ ಕಳೆದುಕೊಂಡು ನಿರಾಶ್ರಿತರಾದ 5 ಕುಟುಂಬಗಳಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಂಕೋಲಾ ಘಟಕದ ವತಿಯಿಂದ ತಲಾ 5,000ದಂತೆ ಚೆಕ್ಗಳನ್ನು ನೀಡಿ ಸಾಂತ್ವನ ಹೇಳಿದರು. ಅದರ ಜೊತೆಯಲ್ಲಿ ಉಳುವರೆ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನು ನೀಡುತ್ತಾ ಭವಿಷ್ಯಕ್ಕೆ ಭರವಸೆ ತುಂಬುವ ಕಾರ್ಯದಲ್ಲಿ ನಮ್ಮದೊಂದು ಅಳಿಲು ಸೇವೆ ಎಂದು ಶುಭ ಹಾರೈಸಿದರು. ವೇದಿಕೆಯ ಮೇಲೆ ಸಂಘದ ಕಾರ್ಯದರ್ಶಿ ಪ್ರಮೋದ್ ದೊಡ್ಮನಿ, ಸದಸ್ಯರುಗಳಾದ ಜಗದೀಶ್ ನಾಯಕ್ ಹೊಸಕೇರಿ, ಮಂಜುನಾಥ್ ನಾಯಕ್, ಸಂಜೀವ್ ನಾಯ್ಕ್, ಗೋಪಾಲಗೌಡ, ಪಿಡಿಒ ಸಂದೀಪ್ ನಾಯಕ್, ಗ್ರಾಮ ಪಂಚಾಯತ್ ಸದಸ್ಯರಾದ ಕೃಷ್ಣಗೌಡ, ಮುಖ್ಯಾಧ್ಯಾಪಕಿ ಮಹಾದೇವಿ ಗೌಡ ಉಪಸ್ಥಿತರಿದ್ದರು. ಶಿಕ್ಷಕಿ ಸಂಧ್ಯಾ ನಾಯ್ಕ್ ಸ್ವಾಗತಿಸಿದ್ರು. ಖಜಾಂಚಿ ಗಿರೀಶ್ ನಾಯಕ್ ಪ್ರಾಸ್ತಾವಿಕ ಮಾತನಾಡಿದ್ರು. ರಾಜೇಶ್ ನಾಯಕ್ ವಂದಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಅದರ ಮೇಲೆ ಅದು ಬರುವ ಪ್ರಮಾಣ ಕಡಿಮೆ ಆಗ್ತದೆ, ಕೊನೆಗೆ ಒಂದಿನ ಅದು ನಿಂತು ಹೋಗಿಬಿಡುತ್ತದೆ. ಅದರ ಮುಂದಿನ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಬಗ್ಗೆ ತರ ಹಾಕಿ ವಿಚಾರ ಮಾಡುವ ಸಂಖ್ಯೆ ತೀರಾ ವಿರಳವಾಗಿದೆ. 7-8 ತಿಂಗಳ ಕಳೆದ ಮೇಲೆ ನಿಮ್ಮ ಹಿಂದಿನ ಬದುಕನ್ನ ನೀವೇ ಅನುಸರಿಸಿಕೊಂಡು ಹೋಗಬೇಕು, ಹೊಸ ಬದುಕನ್ನು ಕಟ್ಟಿಕೊಳ್ಳಬೇಕು. ಪುರಾಣ ಪ್ರಸಿದ್ಧ ಹಾಗೂ ಪವಾಡ ಪುರುಷ ಎಂದೇ ಹೆಸರಾದ ಹೊನ್ನವರ ಚಂದಾವರ ಸೀಮೆಯ ಶ್ರೀ ಹನುಮಂತ ದೇವರ ಕಾರ್ತಿಕ ದೀಪೋತ್ಸವ ಹಾಗೂ ವನಭೋಜನ ಕಾರ್ಯಕ್ರಮ ಶನಿವಾರ ವಿಜೃಂಭಣೆಯಿಂದ ನಡೆಯಿತು. ನಾಡಿನ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿ ದೇವರಿಗೆ ಹಣ್ಣು, ಕಾಯಿ, ಬಾಳೆಗೊನೆ ಇತ್ಯಾದಿ ಸೇವೆ ಸಲ್ಲಿಸಿ ಕೃತಾರ್ಥರಾದರು. ಶ್ರೀ ಹನುಮಂತ ದೇವರ ಸನ್ನಿಧಿಯಲ್ಲಿ ಬೆಳಿಗ್ಗೆಯಿಂದ ಅಭಿಷೇಕ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಗವಾಗಿ ನಡೆಯಿತು. ಬೆಳಿಗ್ಗೆ ಶ್ರೀ ದೇವರ ಪಲ್ಲಕ್ಕಿಯು ದೇವಸ್ಥಾನದಿಂದ ಮೆರವಣಿಗೆ ಹೊರಟು ಚಂದ್ರಪ್ರಭಾ ನದಿಯ ತಟದಲ್ಲಿರುವ ವನಕ್ಕೆ ತೆರಳಿ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಿದವು. ದೇವರಿಗೆ ಅಭಿಷೇಕ, ಹೂವಿನ ಅಲಂಕಾರದೊಂದಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಾವಿರಾರು ಭಕ್ತರಿಂದ ಬಾಳೆಗೊನೆ ಸೇವೆ, ಕುಂಕುಮಾರ್ಚನೆ, ಹಣ್ಣುಕಾಯಿ ಸೇರಿ ವಿವಿಧ ಸೇವೆ ನಡೆಯಿತು. ನಂತರ ಶ್ರೀದೇವರ ಪ್ರಸಾದ ಭೋಜನ ನಡೆಯಿತು. ಸಾವಿರಾರು ಭಕ್ತರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಪುನೀತರಾದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.
ಉತ್ತರ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಹಾಗೂ ನಾಗಾರಾಧನೆಯ ಪುಣ್ಯ ಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದಿರುವ ಹೊನ್ನಾವರ ತಾಲೂಕಿನ ಮುಗ್ವಾ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾಷಷ್ಠಿ ಉತ್ಸವ ಡಿಸೆಂಬರ್ 7ರಂದು ಶನಿವಾರ ನಡೆಯಲಿದೆ. ಶ್ರೀ ಕ್ಷೇತ್ರದಲ್ಲಿ ಡಿಸೆಂಬರ್ 7ರಂದು ಶನಿವಾರ ನಡೆಯುವ ಚಂಪಾಷಷ್ಠಿ ಉತ್ಸವ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8:30ರವರೆಗೆ ಹಣ್ಣುಕಾಯಿ ಸೇವೆ, ಅರ್ಚನೆ, ಆರತಿ, ಸರ್ವ ಸೇವೆ, ಪಂಚಖಾದ್ಯ ಸೇವೆ, ಲಾಡು ಪ್ರಸಾದ ಸೇವೆ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ಬೆಳಿಗ್ಗೆ 8:30ರಿಂದ 12 ಗಂಟೆಯವರೆಗೆ ಸಮೀಪದ ನಾಗಬನದಲ್ಲಿರುವ ನಾಗದೇವರಿಗೆ ಕ್ಷೀರಾಭಿಷೇಕ, ಆರತಿ ಮತ್ತು ಫಲಾಭಿಷೇಕ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ಮುಂಜಾನೆ 6 ಗಂಟೆಯಿಂದ ರಾತ್ರಿ 8:30ರವರೆಗೆ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ರಾತ್ರಿ 8:30ರ ನಂತರ ದೇವಾಲಯದಲ್ಲಿ ಯಾವುದೇ ಸೇವೆ ಅವಕಾಶ ಇರುವುದಿಲ್ಲ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ ಬಯಸುವವರು ದೇವಸ್ಥಾನದ ಆಡಳಿತ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮುಗ್ವಾ ಸುಬ್ರಹ್ಮಣ್ಯ ದೇವಸ್ಥಾನ, ಹೊನ್ನಾವರ.